ಎಲ್ಲರಿಗೂ ನಮಸ್ತೆ. ವರಮಹಾಲಕ್ಷ್ಮಿ ಹಬ್ಬ ಹಾಗೂ ಗೌರಿ ಹಬ್ಬ ಬಂತಲ್ಲ, ದೇವರಿಗೆ ನಾವೆಲ್ಲ ಅಲಂಕಾರ ಮಾಡಬೇಕಲ್ವಾ. ಆದ್ದರಿಂದ ನಮ್ಮ ಪ್ರೀತಿ ವಿದ್ಯಾಮಂದಿರ ಶಾಲೆಯಿಂದ ಆ ದೇವಿಗೆ ಬಳೆಗಳ ಹಾರವನ್ನು ಹೇಗೆ ಮಾಡುವುದು ಅನ್ನುವುದನ್ನು ನಾವು ಕಲಿಸುತ್ತಿದ್ದೇವೆ. ಬನ್ನಿ ಎಲ್ಲರೂ ಸಹ ನೋಡೋಣ ಈ ಹಾರವನ್ನು ಹೇಗೆ ಮಾಡುವುದು ಅಂತ ನೋಡೋಣ. ಈಗ ಈ ಬಳೆಗಳ ಹಾರವನ್ನು ನಾವು ನಮ್ಮ ಒಂದು ಪ್ರೀತಿ ವಿದ್ಯಾಮಂದಿರ ಸಂಸ್ಥೆಯಿಂದ ಒಂದು ಕೊಡುಗೆಯಾಗಿ ಕೊಡುತ್ತಿದ್ದೇವೆ. ಬನ್ನಿ ಎಲ್ಲರೂ ಸಹ ನೋಡೋಣ. ಈ ಒಂದು ದೇವಿಗೆ ಅಲಂಕಾರವನ್ನು ಮಾಡಿ ದೇವಿಗೆ ಮಾಲೆಯನ್ನು ಸಮರ್ಪಿಸಿ ದೇವಿಯ ಅನುಗ್ರಹವನ್ನು ಎಲ್ಲರೂ ಸಹ ಪಡೆಯೋಣ. ಈ ಬಳೆಗಳ ಹಾರವನ್ನು ಹೇಗೆ ಮಾಡೋದು ಅಂತ ನಮ್ಮ ಪ್ರೀತಿ ಶಾಲೆಯ ಶಿಕ್ಷಕಿಯರು ಕಲಿಸಿಕೊಡುತ್ತಾರೆ. ಬನ್ನಿ ನಾವೆಲ್ಲರೂ ಹೋಗಿ ನೋಡೋಣ, ಜೊತೆಯಲ್ಲಿ ಕಲಿಯೋಣ. ನಮಸ್ತೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳಂದರೆ ಹೂವು, ಬಳೆಗಳು ಮತ್ತು ಲೇಸ್. ಈ ಒಂದು ಲೇಸನ್ನು ಈ ಬಳೆಗೆ ಮೊದಲು ಒಂದು ಬಳೆಯನ್ನು ತಗೊಂಡು ಆ ಬಳೆಗೆ ನಾವು ಈ ರೀತಿ ಅದನ್ನು ಪಿನ್ ಅಥವಾ ಈ ಒಂದು ಫೆವಿಸ್ಟಿಕ್ಕಿಂದ ನಾವು ಅದನ್ನು ಅಂಟಿಸ್ಕೋಬೇಕು. ಅಂದರೆ ನಾವು ಅದನ್ನು ಬಂಧಿಸಬೇಕು. ಸೊ ಈ ರೀತಿ ನಾವು ಲಾಕ್ ಮಾಡಬೇಕು. ಲಾಕ್ ಮಾಡಿದ ನಂತರ ಈ ರೀತಿ ಲಾಕ್ ಮಾಡಬೇಕು. ನಾನು ಒಂದು ಲಾಕ್ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ, ಇಲ್ಲಿ ತೋರಿಸ್ತೀನಿ. ಈಗ ನಾನು ಯಾವ ರೀತಿ ಅದನ್ನು ಹಾಕೋದು ಅಂತ ನಿಮಗೆ ತೋರಿಸ್ಬೇಕು. ಈಗ ನನ್ನ ಜೊತೆಗೆ ಎಲ್ಲ ನನ್ನ ಸಹ ಶಿಕ್ಷಕಿಯರು ಸಹ ಇದನ್ನು ಹಾಕ್ತಾಯಿದ್ದಾರೆ ನೋಡಿ. ಬಳೆಯ ಕೆಳಗೆ ಲೇಸ್ ಕೆಳಗಡೆ ಬಂದಿರಬೇಕು. ಆ ಲೇಸ್ ಮೇಲೆ ಇನ್ನೊಂದು ಬಳೆಯನ್ನು ತೆಗೆದು ಅದನ್ನು ಒಳಗಡೆಯಿಂದ ತಗೋಬೇಕು. ತಗೊಳ್ಳೋಣ. ಈಗ ಇನ್ನೊಂದು ಬಳೆಯನ್ನು ತಗೊಂಡು ಮತ್ತೆ ಇವಾಗ ಅದನ್ನು ಒಳಗಡೆಯಿಂದ ತಗೊಂಡು ಈಗ ಇನ್ನೊಂದು ನಾನು ಬೇರೆ ಕಲರ್ ಬಳೆಯನ್ನು ತಗೊಂಡಿದ್ದೀನಿ. ನೀವು ಯಾವುದಾದ್ರೂ ತಗೋಬೋದು. ಎಲ್ಲಿಮ್ಮ ಈಗ ನೀವೆಲ್ಲ ಲಾಕ್ ಮಾಡ್ಕೊಂಡಿದ್ದೀರಾ? ತೋರಿಸಿ ನನಗೆ. ಮಾಡ್ತಾ ಇದ್ದೀರಾ? ಆಗಿದೆಯಮ್ಮ. ಈ ರೀತಿ ಹೂ ಬಳೆ ತಗೊಂಡು ಎರಡು ಬಳೆ ತಗೊಂಡು ಲಾಕ್ ಮಾಡಿದ್ದೀರಲ್ಲ, ಅದು ತೋರಿಸಿ. ಮತ್ತೆ ಇವಾಗ ಇನ್ನೊಂದು ಬಳೆ ತಗೊಂಡು ಹಾಗೆ ಮಾಡ್ಕೊಂಡು ಬನ್ನಿಮ್ಮ. ಹಾಗೆ ಮುಂದುವರಿಸ್ಕೊಂಡು ಬನ್ನಿ. ಮುಂದುವರಿಸ್ಕೊಂಡು ಹಾಗೆ ಮಾಲೆನ ಮುಂದೆ ಜಾಯಿನ್ ಮಾಡ್ತಾ ಬರಬೇಕು. ಈ ರೀತಿ ಲೂಸ್ ಆಗ್ದಿರಾ ಟೈಟಾಗಿ ಒಂದಾದ್ಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ತಗೊಂಡು ಬರಬೇಕು. ಬರ್ತಾ ಇದ್ದೀರಮ್ಮ ಎಲ್ಲ? ಲೇಸ್ ಮೇಲೆ ಈ ಬಳೆ ಇಟ್ಕೋಬೇಕು. ಮತ್ತೆ ಬಳೆಯ ಒಳಗಡೆಯಿಂದ ನಾವು ಲೇಸನ್ನು ತಗೋಬೇಕು. ಮತ್ತೆ ಮೇಲ್ಗಡೆಯಿಂದ ಕೆಳಗಡೆಗೆ ಲೇಸನ್ನು ತಗೊಂಡು ಈ ರೀತಿ ಬರ್ತಾ ಇದೆಯಲ್ಲ ಮೇಲೆ. ಅಲಂಕಾರಿಕವಾಗಿ ರೆಡಿಯಾದಂತಹ ಬಳೆಗಳಿಗೆ ನಾವು ಪ್ರಕೃತಿಯಲ್ಲಿ ಸಿಗುವಂತಹ ನೈಜ ಹೂಗಳಲ್ಲಿ ನಮ್ಮ ಮೇಡಮ್ ಅವರು ಕೆಲವೊಂದು ಹೂಗಳನ್ನು ಕಲರ್ ಹೂಗಳನ್ನು ಜೋಡಿಸ್ತಾ ಬರ್ತಾ ಇದ್ದಾರೆ. ಇದೇನಾದರೂ ಈ ಹೂಗಳು ನಮಗೆ ಸಿಗದೇ ಇರುವಂತಹ ಪಕ್ಷದಲ್ಲಿ ಪ್ಲಾಸ್ಟಿಕ್ ಹೂಗಳನ್ನು ತರ ಪ್ಲಾಸ್ಟಿಕ್ ಸಿಗುತ್ತಲ್ವಾ, ಅದರಲ್ಲೂ ಸಹ ನಾವು ಅಲಂಕಾರಿಕವಾಗಿ ಈ ಒಂದು ಬಳೆಗಳ ಒಂದು ಮಾಲೆಯನ್ನು ಮಾಡಬಹುದು. ಈ ರೀತಿಯ ಕೌಶಲ್ಯಗಳನ್ನು ನಮ್ಮಲ್ಲಿ ಮತ್ತು ನಮ್ಮ ಮಕ್ಕಳಿಗೆ ನಮ್ಮ ಉಮಾ ಮೇಡಮ್ ಅವರು, ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂತಹ ನಮ್ಮ ಉಮಾ ಮೇಡಮ್ ಅವರು ನಮಗೆ ಯಾವಾಗಲೂ ಸಹ ತಿಳಿಸಿ ಹೇಳ್ತಾ ಇರ್ತಾರೆ. ಈ ಒಂದು ಕೌಶಲ್ಯಗಳನ್ನು ನಾವು ನಮ್ಮ ಶಿಕ್ಷಕರಲ್ಲಿ ಮತ್ತು ನಮ್ಮ ಮಕ್ಕಳಲ್ಲಿ ನಾವು ಪ್ರತಿನಿತ್ಯವೂ ಸಹ ಯಾವುದೇ ಹಬ್ಬ ಕಾರ್ಯಗಳಾಗಲಿ ಹಬ್ಬ ಹರಿದಿನಗಳಲ್ಲಿ ನಾವು ಇದನ್ನು ಹೇಳ್ಕೊಡ್ತಾ ಬಂದು ಅವರಲ್ಲೂ ಸಹ ಈ ಒಂದು ಕೌಶಲ್ಯಗಳನ್ನು ಬೆಳೆಸ್ತಾ ಬಂದಿದ್ದೇವೆ. ವಂದನೆಗಳನ್ನು ತಯಾರಿಸಿ ಆನಂದ ಪಡಬೇಕು. ಅಂದರೆ ಬರೀ ನೋಡೋದೇ ಅಲ್ಲ ನಮ್ಮ ಕರ್ತವ್ಯ, ನಾವು ಸಹ ಮಾಡಲು ಪ್ರಯತ್ನಿಸಬೇಕು. ನೀವು ಪ್ರಯತ್ನಿಸಿ ಹಾರಗಳನ್ನು ತಯಾರಿಸಿ ದೇವಿಗೆ ಅರ್ಪಿಸಿ ದೇವರ ಆಶೀರ್ವಾದವನ್ನು ಪಡ್ಕೋಬೇಕು ಅಂತ ನಮ್ಮ ಶಾಲಾ ಪರವಾಗಿ ಕೋರ್ಕೊಳ್ತಾ ಇದ್ದೀವಿ.